ಕಶ್ಯಪ್ ಅವರೇ, ಈಗ ಈ ಒಂದು ಹಣ ಅತಿ ದೊಡ್ಡದಾಗಿ ಸದ್ದು ಮಾಡಿದ್ದು ಸುದ್ದಿಯಾಗಿದ್ದು ಅಂದರೆ ಇತರೆ ರಾಜ್ಯದ ಎಲೆಕ್ಷನ್ಗೂ ಕೂಡ ಇಲ್ಲಿಂದ ಹಣ ಸಪ್ಲೈ ಆಯಿತು. ತೆಲಂಗಾಣ ಅದರ ಗೆಲುವಿನಲ್ಲಿ ಇಲ್ಲಿನ ಹಣ ಇದೆ, ಆ ಥರ ಇದೆ, ಇದೆಲ್ಲ ಬಂತಲ್ಲ. ಈ ತೆಲಂಗಾಣಕ್ಕೂ ಹಣ ಹೋಯಿತು ಅಂತ ಹೇಳಿದ್ರು. ಈ ಕಡೆ ಈಗ ಬಂದಿರೋ ಸರದಿ ಬಳ್ಳಾರಿಯದ್ದು. ಸೊ ಇಲ್ಲಿ ಬಳ್ಳಾರಿ ಅಂತ ಬಂದಾಗ ಆಗ ಈ ಕಡೆ ನಾಗೇಂದ್ರ ಅವರು ಇಷ್ಟು ಜನಗಳಿಗೂ ತುಕಾರಾಮ್ ಅವ್ರನ್ನ ಗೆಲ್ಲಿಸುವ ಸಲುವಾಗಿ ಇಷ್ಟು, ಯಾಕಂದರೆ ವಿಧಾನಸಭೆಗಳೆಲ್ಲ ಸೇರಿಕೊಂಡೆ ತಾನೇ ಲೋಕಸಭೆ ಕ್ಷೇತ್ರ ಆಗೋದು, ಇಷ್ಟು ಶಾಸಕರಿಗೂ ಅವರಲ್ಲಿ ಸಖತ್ತಾಗಿ ಸಪ್ಲೈ ಮಾಡಿದ್ರು, ಅದರಿಂದ ಅವ್ರು ಗೆದ್ದರು ಅಂತ ನೋಡಿ. ಅವರು ಕೊಟ್ಟರು, ಇವರು ಕೊಟ್ಟರು. ಇವಾಗ ಚಂದ್ರಶೇಖರ್ ಅವರು ಮಾತಾಡ್ತಿರೋದು ಆ ಮನುಷ್ಯನ ಡೈರಿಲಿ ಇದ್ದದ್ದು, ಏನಂದ್ರೆ ಡೆತ್ ನೋಟ್ ಅಲ್ಲಲ್ಲ. ನೋಡಿ ಇವಾಗ ಸ್ಟೇಟ್ಮೆಂಟ್ ನೋಡಿ, ಇವಾಗ ಡೈರಿನ ಎಷ್ಟು ಅಥೆಂಟಿಸಿಟಿ ಅಂತ ನೀವು ವೆರಿಫೈ ಮಾಡಿದ್ದೀರಾ? ಅವು ಇವಾಗ ಡೈರೆಕ್ಟ್ ಆಗಿ ನಾನು ಭರತ್ ರೆಡ್ಡಿ ಕೊಟ್ಟೆ, ನಾನು ಶ್ರೀನಿವಾಸ್ ಕೊಟ್ಟೆ, ಕಂಪ್ಲಿ ಗಣೇಶ್ ಕೊಟ್ಟೆ ಅಂತ ಏನಾರ ಒಂದು ಹಾರ್ಡ್ ಫ್ಯಾಕ್ಟ್ ರೂಲ್ ಇದೆಯಾ? ನಾನು ಬರೆದು ಬಿಡ್ತೀನಿ, ನಾನು ಜನಾರ್ದನ್ ರೆಡ್ಡಿ 100 ಕೋಟಿ ಕೊಟ್ಟೆ, ಯಡಿಯೂರಪ್ಪನವ್ರಿಗೆ 500 ಕೋಟಿ ಕೊಟ್ಟೆ ಅಂತ. ಕ್ಯಾನ್ ವಿ ಜಡ್ಜ್? ಏನಾದ್ರು ಒಂದು ಹಾರ್ಡ್ ಫ್ಯಾಕ್ಟ್ ಪ್ರೂಫ್ ಇದೆಯಾ? ಇಲ್ಲ. ಯಾರೋ ಒಂದು ಬರ್ದಿರೋ ಡೈರಿನ ಇಟ್ಕೊಂಡು ಕೊಟ್ಟೆ 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 ಅಂತಾರಲ್ಲ, ಡೈರಿಗಳು ಸುಪ್ರೀಂ ಕೋರ್ಟೇ ಹೇಳಿದೆ ಇಟ್ಸ್ ನಾಟ್ ಎ ವ್ಯಾಲಿಡ್ ಪ್ರೂಫ್ ಅಂತ. ಕಳೆದ ಸರ್ಕಾರದಲ್ಲೂ ನಿಮ್ಗೆ ಗೊತ್ತು ಏನೇನಾಗಿತ್ತು, ಡೈರಿ 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 ಅಂತ. ಇದೇ ಡೈರಿಗಳನ್ನ ಎಷ್ಟು ಡೈರಿಗಳು ಬಿಟ್ಟಿದ್ರು ಇವರೇ ಬಿಜೆಪಿ ಅವರು. ಇವಾಗಲೂ ಅದೇ ಡೈರಿಗಳನ್ನ ಇವಾಗ ಬಿಡ್ತಿದ್ದಾರೆ. ಆ ಡೈರಿಗಳಿಗೆ ಎಷ್ಟು ಬೆಲೆ ಇದೆ ಅಂತ ನಿಮ್ಗೂ ಗೊತ್ತು. ಕೋಡ್ ವರ್ಡ್ಗಳು ಅಲ್ಲಲ್ಲ, ಕೋಡ್ ವರ್ಡ್ ಏನೋ, ಆ ಡೈರಿಗಳಿಗೆ ಎಷ್ಟು ಬೆಲೆ ಇದೆ ಅಂತ ನಿಮ್ಗೂ ಗೊತ್ತು. ಏನು ಇಲ್ಲ, ಬರೀ ಸುಮ್ನೆ ಹೋಗ್ಬಿಟ್ಟು ಒಂದು ಡೈರಿ ಬಿಸಾಕೋದು. ಯಾರು ಬಿಸಾಕೋದು? ಅದನ್ನ ಇದೇ ಕೆಲಸ ಬಿಜೆಪಿ ಅವ್ರದ್ದು. ಡೈರಿ ತಗೊಂಡೋಗಿ ಇದೇ ಕೆಲಸ ಮಾಡಿದ್ರಲ್ಲ ಕಳೆದ ಸರ್ಕಾರದಲ್ಲೂ. ಕಳೆದ ಸರ್ಕಾರದಲ್ಲಿ ಮಾಡಿದ ಬಿಜೆಪಿ ಏನ್ ಮಾಡಿದ್ರು, ಅವರು ಕೊಟ್ಟೆ ಇವರು ಕೊಟ್ಟೆ ತಗೊಂಡೋಗಿ ಬಿಸಾಕೋದು. ಆಮೇಲೆ ಯಾರನ್ನೋ ಇಡಿನ ಸಿಬಿಐನ ಚೂ ಬಿಡೋದು. ಇಡಿ ಸಿಕ್ತು, ಐ ಟಿ ಸಿಕ್ತು, ಅವ್ರು ಸಿಕ್ತು ಅಂತ ತೋರಿಸೋದು. ಅಟ್ ದಿ ಎಂಡ್ ಆಫ್ ದಿ ಡೇ ಏನು, ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ನೀವು ರೇಡ್ ಮಾಡ್ತೀರಾ ವಿತ್ ಪ್ರೂಫ್ ಬರಲ್ಲ ಅಂತ. ದಟ್ಸ್ ದ ಎಂಡ್ ದ ಟಾಪಿಕ್. ಸುಮ್ಮನೆ ಅವರು ವಿಚ್ ಮಾಡ್ತಾರೆ. ಈಗ ಎರಡು ಭಾಗ ನಾನು ಕೇಳ್ಬಿಡ್ತೀನಿ ಚಂದ್ರಶೇಖರ್. ಏನ್ ಗೊತ್ತಾ, ಏನಾಗುತ್ತೆ, ಒಂದು ಚುನಾವಣಾ ಖರ್ಚು ಅಂತ ಅನ್ಕೊಳ್ಳಿ. ಬೂತ್ ಟು ಬೂತ್ ಮ್ಯಾನೇಜ್ ಮಾಡಬೇಕು, ಬೂತಿಂದ ಬೂತ್ಗೆ ಮ್ಯಾನೇಜ್ ಆಗಬೇಕಾಗತ್ತೆ. ತಾಲೂಕು, ಹುಡುಗರು, ಖರ್ಚು, ಬ್ಯಾನರು, ಊಟ ಆಯಿತು. ಜಸ್ಟ್ ಫಾರ್ ಇವ್ರು ಹೇಳಿದ್ದು ದಾಟಿಲ್ಲ. ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಪುಸ್ತಕದಲ್ಲಿ ಇಲ್ಲಿಗೆ ನಾನು 50 ಲಕ್ಷ ಖರ್ಚು ಮಾಡಿದೆ, 25,000 ಖರ್ಚು ಮಾಡಿದೆ, ಊಟಕ್ಕೆ 2,000 ಕೊಟ್ಟೆ, 3,000 ಕೊಟ್ಟೆ, ಅದೊಂದು ಡೈಲಿ ಬರೆದಿದ್ರು ಅಂತಲೇ ಅನ್ಕೊಳ್ಳೋಣ. ಆಯ್ತಪ್ಪ, ಎಲೆಕ್ಷನ್ ಕಮಿಷನ್ಗೆ ಯಾರಾದರೂ ಇಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿರುವ ಬಗ್ಗೆ ಅವತ್ತಿನ ತುಕಾರಾಮ್ ವಿರುದ್ಧದ ಅಭ್ಯರ್ಥಿನೋ ಅಥವಾ ಬಿ ಜೆ ಪಿನೋ ಅವತ್ತು ದೂರು ಕೊಡಬೇಕಾಗಿತ್ತು. ಏನ್ರಿ ಹಣದ ಹೊಳೆ ಹರಿಸ್ಬಿಟ್ಟಿದ್ದಾರೆ ಅಂತ ಬಾಯಲ್ಲಿ ಹೇಳೋದು ಬೇರೆ, ವಿತ್ ಪ್ರೂಫ್ ನೀವು ಮಾತಾಡೋದು ಬೇರೆ. ಅಕಾರ್ಡಿಂಗ್ ಟು ವಿಜಯ್ ಕುಮಾರ್ಸ್ ಡೈರಿ ಐ ಆಮ್ ಟಾಕಿಂಗ್ ಅಬೌಟ್. ಅದೇ ನಿಜ ಆಗಿದ್ದಿದ್ರೆ ನೀವು ಜೋರಾಗಿ ಅಲ್ಲಿ ಕೂಗಾಡ್ಬಿಡ್ಬೇಕಾಗಿತ್ತು, ಏನ್ರಿ ಕೋಟಿಗಟ್ಟಲೆ ಸುರಿತಾ ಇದ್ದಾರೆ ಅಂತ ಹೇಳಿ. ಆಯಿತು, ಒಂದು ವೇಳೆ ಕೋಟಿಗಟ್ಟಲೆ ಖರ್ಚು ಮಾಡಿದರೆ ಇದು ವಾಲ್ಮೀಕಿ ನಿಗಮದ ನಾಗೇಂದ್ರ ಅವರು ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಲಾಗಿರುವ ಹಣವನ್ನೇ, ಅದೇ ನೋಟುಗಳು, ಅದೇ ಕಂತೆಯನ್ನೇ ತಂದು ಬಳ್ಳಾರಿ ಲೋಕಸಭಾ ಎಲೆಕ್ಷನ್ ಖರ್ಚು ಮಾಡಿದ್ರು ಅಂತ ನೀವು ಹೆಂಗೆ ಪ್ರೂವ್ ಮಾಡ್ತೀರಿ? ಈಗ ನಾನು ಅದಕ್ಕೇ ನಾನು ಕಾಂಗ್ರೆಸ್ ಸ್ನೇಹಿತರಿಗೆ ಹೇಳ್ತೀನಿ, ದಯಮಾಡಿ ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಂಬನ್ನಿ ಏನು ಕೇಸ್ ಆಗಿದೆ ಅಂತೇಳಿ. ಇದು ಡೈರಿ ನೋಡಿ ಕೇಸ್ ಮಾಡಿದ್ದಲ್ಲ ಸ್ವಾಮಿ, ಇದು ವಿಜಯ್ ಕುಮಾರ್ದು ಸ್ಟೇಟ್ಮೆಂಟ್ ಆಗಿರೋದು. ಇಡಿ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಆಗಿರ್ತಕ್ಕಂಥದ್ದು ಮೊದಲನೇ ಒಂದು. ಎರಡನೇದು ಏನು 21 ಕೋಟಿ ಈ ನಿಗಮ ಹಣ ಡೈವರ್ಟ್ ಆಗಿ ಬಂತಲ್ಲ, ಆ 21 ಕೋಟಿ ಹಣದ ಮೂಲ, ಆ ಹಣದ ಫೋಟೋಗ್ರಾಫು ವಿಜಯ್ ಕುಮಾರ್ ಮೊಬೈಲ್ ಅಲ್ಲಿ ಇತ್ತಲ್ಲ, ಹಣದ ಫೋಟೋಗ್ರಾಫು, ಯಾರ್ಯಾರಿಗೆ ಬಂಡ್ಲು ಮಾಡಿದಿಲ್ಲ ಆ ಬಂಡ್ಲು ಮಾಡಿದ ಫೋಟೋಗ್ರಾಫು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಜಯ್ ಕುಮಾರ್ ಸ್ಟೇಟ್ಮೆಂಟ್, ಅವರೇ ಅಪ್ರೂವರ್ ಆಗಿ ಕೊಟ್ಟಂತ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಮೇಲೆ ನಡೆದಿದ್ದು ಇದು ದಾಳಿಗಳು. ಕೇವಲ ಎಲ್ಲ ಬರ್ದ್ಬಿಟ್ಟಾರೆ ಅಂತೇಳಿ ಕಂಪ್ಲೀಟ್ ಮೂಲವನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರು ಅವರು. ಇಲ್ಲಿಂದನೇ ಬಂತು, ಇಲ್ಲಿ ಈ ಜಾಗದಿಂದನೇ ಬಂತು, ಹಿಂಗೆ ಹಂಚಿಕೆ ಆಯ್ತು, ಇಷ್ಟಿಷ್ಟು ಬೂತ್ಗೆ ಇಷ್ಟಿಷ್ಟು ಹೋಯ್ತು ಅಂತೇಳಿ ಎವ್ರಿಥಿಂಗ್ ಅವ್ರು ಅಪ್ರೂವರ್ ಆಗಿ ಹೇಳಿರ್ತಕ್ಕಂಥದ್ದು. ನಾವ್ ಹೇಳಿದಲ್ಲ, ಬಿಜೆಪಿ ಹೇಳೋದಲ್ಲ, ಅವರ ಪಿ ಎ ಹೇಳಿರ್ತಕ್ಕಂಥದ್ದು. ಅದನ್ನೇ ಗೋವರ್ಧನ್ ಇನ್ನೊಬ್ಬ ಪಿ ಎ ಗೋವರ್ಧನ್ ಬಾಯಿಂದನೇ ಬಂದಿದ್ದು, ಎಲ್ಲಿಂದ 21 ಕೋಟಿ ಬಂತು ಅಂತೇಳಿ. ಇದೆಲ್ಲ ಆದ್ಮೇಲೆ ವಿತ್ ಆಲ್ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅವರು ದಾಳಿ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು 100% ಇದು ಸಿಗಾಕೊಂಡಿರ್ತಕ್ಕಂಥ ಕೆಲಸನೇ ಇದರಲ್ಲಿ. ಆ ನೋಟುಗಳ ಮೇಲೆ ವಾಲ್ಮೀಕಿ ನಿಗಮದ ಏನಾದರೂ ಸೀಲಿತ್ತಾ? ಬಂಡಲ್ಗಳ ಮೇಲೆ ಈಗ ಅಪ್ರೂವರ್ ಅನ್ನೋ ಒಂದು ಹೇಳಿಕೆನ ನೀವು ಚಂದ್ರಶೇಖರ್ ಅವರೇ, ತೀರಾ 1 ವರ್ಷದ ಹಿಂದೆ ಒಂದು ಪ್ರಸಿದ್ಧವಾದಂಥ ಮರ್ಡರ್ ಕೇಸ್ ಆಯಿತು. 3 ಜನ ಬಂದರು, ನಾವೇ ಹೊಡೆದಾಕಿದ್ದು ಅಂದರು. ನನ್ನ ಕೇಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿರುತ್ತೆ, ಈಗ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ನಾವೇ ಹೊಡೆದ್ವಿ, ನಾವೇ ಸಾಯಿಸಿದ್ವಿ, ಹಣಕಾಸಿನ ವ್ಯವಹಾರ ಆಯಿತು ಅಂತ ಹೇಳಿ ಪೊಲೀಸರು ಅದರ ಮೇಲೇ ಯಾಕೆ ಹೊಡೆದ್ರಿ ನೀವು ಒಪ್ಕೊಂಡಿದ್ದೀರಾ? ಆಯ್ತು ಒಪ್ಕೊಂಡ್ರಿ, ನಾವು ಚೂಚಿಟ್ಬಿಟ್ಟಿವಿ, ಅವನಿಗೆ ಹೊಡೆದ್ಬಿಟ್ವಿ, ನಮಗೆ ದುಡ್ಡು ಕೊಟ್ಟಿಲ್ಲ, 2.5 ಲಕ್ಷ 1.5 ಲಕ್ಷ. ಮುಗಿದೋಯ್ತಾ ಕೇಸ್ ಮುಗಿದೋಯ್ತು ಅಲ್ಲಿಗೆ. ಅಪ್ರೂವರೇ ತಾನೆ ಅವರು ಮೂವರನ್ನು. ಅಪ್ರೂವರ್ ಹೇಳಿದ ಹೇಳಿಕೆಯನ್ನು ಒಬ್ಬನೋ ಇಬ್ಬನೋ ಮೂವರು ಅಪ್ರೂವರ್ ಹೇಳಿಬಿಟ್ರೆ ಅದು ಅಂತಿಮ. ನಾನು ಹೇಳ್ತಿರೋದು ಇಲ್ಲಿ ಹಗರಣ ಆಗಿಲ್ಲ ಅಂತ ಇಲ್ಲಿ ವಕಾಲತ್ ವಹಿಸ್ತಾ ಇಲ್ಲ.
ಇದಕ್ಕೂ ವಾಲ್ಮೀಕಿ ನಿಗಮದ ಹಣನೇ ಅಂತ ಪ್ರೂವ್ ಆಗಿದ್ಯಾ ಅಂತ ನಾನು ಆ ಆಂಗಲ್ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಯಾವಾಗ ಆಗ್ಬೇಕು ಏನಿಗೆ ಆಗ್ತಿರೋದು ಈಗ ತನಿಖೆ ಆಗ್ತಿರ್ತಕ್ಕಂಥದ್ದು ಇನ್ನೂ ಏನು ಮಾತುಗಳು ಹೇಳೋದು ಅದೆಲ್ಲ ಪ್ರೂಫ್ ತನಿಖೆ ಮಾಡ್ತಿರ್ತಾರೆ, ರೈಡ್ ಮಾಡ್ತಿದ್ದಾರೆ. ಪ್ರೂಫ್ ಆಗಿ ನಿಮ್ಗೆ ರಿಸಲ್ಟ್ ಬಂದಾಗ ತಾನೆ ಗೊತ್ತಾದ ಮೇಲೆ ತಾನೇ ಗೊತ್ತಾಗೋದು. ಇವಾಗ ನೀವು ಹೇಳ್ತಿರ್ತಕ್ಕಂಥದ್ದು ಎಲ್ಲಿಂದ ಬಂದು ಅಂತ ಹೇಳಿದ್ರೆ ಹೌದು ಅದನ್ನೇ ಹುಡುಕ್ತಾ ಇರೋದು. ಎಲ್ಲಿಂದ ಬಂದು ಅಂತ ಹೇಳಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿದ್ಯಾ ಇಲ್ಲ ಅಂತ ಇಷ್ಟಕ್ಕೆ ಆನ್ಸರ್ ಮಾಡಿ ನನಗೆ. ಹಗರಣ ಆಗಿದೆ ಆಗಿಲ್ಲ, ಎಸ್ ಆರ್ ನೋ? ಅಧಿಕಾರಿಗಳ ಮಟ್ಟದಲ್ಲಿ ಹಗರಣ ಆಗಿದೆ, ನಾವು ರಿಕವರಿ ಮಾಡಿದ್ವಿ. ಕಮಿಂಗ್ ಬ್ಯಾಕ್ ಟು ದ ಈ ಹಣವನ್ನ ತೆಲಂಗಾಣ ಬಳ್ಳಾರಿ ಎಲೆಕ್ಷನ್ಗೆ ಬಳಸಲಾಗಿದೆ, ಬಳಸಲಾಗಿಲ್ಲ? ಯಾವ ಎಲೆಕ್ಷನ್ಗೂ ಕೂಡ ನಾವು ಬಳಸಿಲ್ಲ, ಬಳಸುವುದು ಇಲ್ಲ ಅಂತ ಒಂದು ಸರ್ಕಾರಿ ದುಡ್ಡನ್ನ ನಾವು ಬಳಸೋದು ಅವಶ್ಯಕತೆನೂ ಇಲ್ಲ. ಇವಾಗ ಅಪ್ರೂವರ್ ವಿನಯ್ ಹೇಳ್ಬಿಟ್ಟ, ಅವ್ನು ಹೇಳ್ಬಿಟ್ಟ, ಇವ್ನು ಹೇಳ್ಬಿಟ್ಟ ಅಂತಾರಲ್ಲ, 10 ತಿಂಗಳು ಬೇಕಾ ಇವ್ರಿಗೆ? 10 ತಿಂಗಳು ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಕ್ಕೆ 10 ತಿಂಗಳು ಬೇಕಾ? ಇವ್ನು ಹೇಳಿದಾನೆ, ಹೌದು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು, ಹೌದು ಶ್ರೀನಿವಾಸ್ಗೆ ಕೊಟ್ಟಿದ್ದೆ, ಭರತ್ ಕೊಟ್ಟಿದ್ದೆ, ಗಣೇಶ್ ಕೊಟ್ಟಿದ್ದೆ ಅನ್ಬಿಟ್ಟು ಅವತ್ತೇ ಫಿಕ್ಸ್ ಮಾಡ್ಬೇಕಾಗಿತ್ತು. ವೈ ಡು ದೇ ನೀಡ್ ಟೈಮ್ 10 months? ಇವರು ಪ್ರತಿ ತಿಂಗಳು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಇದೆ, ನಾಳೆ ಇದು ವೆಸ್ಟ್ ಬೆಂಗಾಲು, ನಾಳಿದ್ದು DMK, ನಾಳಿದ್ದು ಕೇರಳ ಅಂತ ರೌಂಡ್ ಹೊಡಿತಾ ಇರ್ತಾರೆ. ಈ ತಿಂಗಳು ಕರ್ನಾಟಕದ ರೊಟೇಷನ್ ಪಾಲಿಸಿ ಮೇಲೆ ಈ ತಿಂಗಳು ಕರ್ನಾಟಕಕ್ಕೆ ಒಂದು ಅದು ಯಾವ್ದಾರ ನಿಮ್ಮ ಸಚಿವರ ಹೇಳಿದ್ದಾರೆ, ಒಂದು ಫ್ಲೋರ್ ಮೇಲೆ ಕನ್ವಿಕ್ಷನ್ ರೇಟ್ ಬರೀ ಇಬ್ಬರಿಗೆ ಕನ್ವಿಕ್ಟ್ ಮಾಡಿದೀವಿ ಅಂತ. ಅದು ತೋರಿಸುತ್ತೆ ನೀವು ED, IT, CBI ನ ಏನಕ್ಕೆ ಇಟ್ಕೊಂಡಿದ್ದೀರಾ? ಒಬ್ರು ಸುಪ್ರೀಂ ಕೋರ್ಟ್ ಉನ್ನತವಾದ ಜಡ್ಜ್ ಹೇಳಿದ್ದಾರೆ, ನೀವು ಮಾಡ್ತಿರುವುದು ಒಂದು ವಿಚಂಟು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ನೀವು ಒಂದು ವಿತ್ ಪ್ರೂಫ್ ಯಾರನ್ನು ಕನ್ವಿಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿರ್ಬೇಕಾದ್ರೂ ಬಿಜೆಪಿ ಅವರು ಏನಕ್ಕೆ ಬಿಜೆಪಿ ಈಗ ಇಡಿನ ಯಾವುದೇ ಶಕ್ತಿ ತಡೆದಿಲ್ಲ. ಈಗ ವಿಜಯ್ ಕುಮಾರ್ ಹೇಳಿದ್ರು, ಅಪ್ರೂವರ್ ಹೇಳಿದ್ನೋ, ಇನ್ನೊಬ್ರು ಹೇಳಿದ್ರು, ನೀವು ಎಲ್ಲರೂ ತಗೊಂಡು ಒಳಗಡೆ ಹಾಕ್ಬಿಡ್ಬೋದಲ್ವಾ? ಅವತ್ತಿಗೆ 10 ತಿಂಗಳಾದ ಮೇಲೆ ಆ ಡೈರಿ ಇಟ್ಕೊಂಡಿದ್ರು, ಅವ್ನು ಹಿಂಗೆ ಹೇಳಿದ, ಅಪ್ರೂವರ್ ಹೇಳಿದ, ಇದು ಹೇಗಿದು? ಯಾವುದೇ ಡಿಬೇಟ್ ಅಲ್ಲಿ ಈ ತರ ಹಾಸ್ಯಾಸ್ಪದವಾಗಿ ಹೋಗ್ಬಾರ್ದು ಸರ್. ಪ್ರಶ್ನೆ ನೋಡಿ, ಅವ್ರ ಯಾಕೆ ಅವತ್ತು ಮಾಡಿಲ್ಲ, ಇವ್ರ ಯಾಕೆ ಅವತ್ತು ಮಾಡಿಲ್ಲ? ಯಾವತ್ತು ಇಂದಿರಾ ಗಾಂಧಿ ಅವ್ರು ಮರ್ಡರ್ ಆಗಿದ್ದೆ ಅವತ್ತು, ಅವ್ರದ್ದು ಕನ್ವಿಕ್ಷನ್ ಆಗಿದೆ ಅವತ್ತು. ಓಕೆ, ಎಲ್ಲಾರ ಕಣ್ಣೆದುರುಗಡೆ ದೇಶದ ಪ್ರಧಾನಮಂತ್ರಿನ ಗುಂಡು ಹೊಡೆದ್ರು, ಸಾವಿರಾರು ಜನದ ಎದುರುಗಡೆಗೆ. ಓಕೆ, ಅವ್ರದೇ ಸರ್ಕಾರ, ಅವ್ರದೇ ಪ್ರೈಮ್ ಮಿನಿಸ್ಟರ್, ಎಲ್ಲ ಅವ್ರದೇ ಇತ್ತು ವ್ಯವಸ್ಥೆ ಸರ್. ಅದು ನನಗೆ ಯಾಕೆ ಜೈಲ್ಗೆ ಹಾಕಲಿಲ್ಲ? ನೀವು ಯಾಕೆ 2 ವರ್ಷಕ್ಕಾದ್ರಿ ನೀವು 86 ಯಾಕೆ ಕೂತ್ಕೊಂಡಿರಿ ಅಂತ ಹೇಳಿದ್ರೆ, ಜನವರಿ 23, 1986 ಅವ್ರದ್ದು ಕನ್ವಿಕ್ಷನ್ ಆಗಿದ್ದು. ಯಾಕೆ ಕನ್ವಿಕ್ಷನ್ ಆಯ್ತು ಅಂತ ಹೇಳಿದ್ರೆ, ಎಲ್ಲಾರ ಕಣ್ಮುಂದೆ ಮರ್ಡರ್ ನಡೆದಿದ್ರು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಇದು ಸರಿನಾ ಅದು ಸರಿನಾ? ಅವ್ರಿಗೂ ಡಿಫೆನ್ಸ್ ಮಾಡಕ್ಕೆ ಏನೋ ಹೇಳ್ತಾರೆ. ಮತ್ತೆ ಯಾಕೆ ಟೈಮ್ ಆಯ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ಕೇಸ್ ಇವತ್ತು ನಡೀತು, ಬೆಳಗ್ಗೆ ಕ್ಲೋಸ್ ಆಗಿದೆ, ಯಾವ್ದಾದ್ರು ಕೇಸ್ ಇದೆಯಾ? 60, 70 ಕ್ಲೋಸ್ ಆಗ್ಲಿ ಅಂತಲ್ಲ, ಆ ಡೈರಿ ಇದ್ದಂತ ವ್ಯಕ್ತಿ ವಿಚಾರಣೆ ಮಾಡಲಿಲ್ಲ ಅಂತ ಅದನ್ನೇ ಅವ್ನು ಕನ್ವಿಕ್ಷನ್ ತಗೊಂಡು ಅದು ಪ್ರೋಸೆಸ್. ದಿಸ್ ಇಸ್ ದ ಪ್ರೋಸೆಸ್. ಓಕೆ, ಆ ಇಡೀ ಸಿಸ್ಟಮ್ ಮಾತ್ರ ಇರ್ತದೆ, ಸುಪ್ರೀಂ ಕೋರ್ಟ್ ಸಿಸ್ಟಮ್ ಇರ್ತದೆ, ಅದು ತನಿಖಾ ಸಂಸ್ಥೆಗಳ ಸಿಸ್ಟಮ್ ಮಾತ್ರ ಇರ್ತದೆ. ಎಲ್ಲದಕ್ಕೂ ಟೈಮ್ ಹೋಗೇ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಯಾವುದೇ ಕೆಲಸ 100% ಎವಿಡೆನ್ಸ್ ಇಟ್ಕೊಂಡು ಹೋಗ್ಬೇಕು. ಇಟ್ ಟೇಕ್ಸ್ ಟೈಮ್. ದಯಮಾಡಿ ಯಾವುದೇ ಒಂದು ತನಿಖಾ ಸಂಸ್ಥೆಗೆ ಹಾಸ್ಯಾಸ್ಪದವಾಗಿ ಯಾರು ಟೈಮ್ ಫ್ರೇಮ್ ಫಿಕ್ಸ್ ಮಾಡಬಾರ್ದ್ರಿ. ಇವತ್ತು ನಾಳೆ ಒಳಗಡೆ ಆಗೋಡ್ಬೇಕು, ನಾಡದಾಗ ಓಡ್ಬೇಕು, ಇದೆಲ್ಲ ಇವರೊಳ್ಳೆ ಹಾಸ್ಯಾಸ್ಪದವಾಗಿ ಮಾಡಿದ್ರೆ ಬೆಳಗ್ಗೆ ಕೇರಳ ಮತ್ತೆ ಏನು ಚೈಲ್ಡಿಶ್ ಆಗಿ ಮಾತಾಡ್ತಾರೆ. ಒಂದೇನಾರು ಇಟ್ಕೊಂಡು ಮಾತಾಡ್ಬೇಕು. ಅದನ್ನ ಅಧಿಕಾರಿಗಳ ಲೆವೆಲ್ ಆಗಿ ರಾಜೀನಾಮೆ ಹಾಕಿ ತಗೊಂಡ್ರೆ ಹಂಗಾರೆ ಕ್ಷಮೆ ಕೇಳ್ಬಿಡಿ. ಹಂಗಾರೆ ಪಬ್ಲಿಕ್ ಆಗಿ ನಾವು ನಾಗೇಂದ್ರ ಅವರು ರಾಜೀನಾಮೆ ತಗೊಂಡು ತಪ್ಪು ಅಂತ ಹೇಳಿ ಮತ್ತೆ ನೀವು ಹೇಳಿ. ನೀವು ಕಶ್ಯಪ್ ಇವಾಗ ಇವರು BJP ಅವರು ಹೆಸರು ಬರ್ದಿದ್ದಾರೆ, ಇದು ಅವ್ರದ್ದು 10 ತಿಂಗಳೊಳಗೆ ಮಾಡಬೇಕು, 10 ತಿಂಗಳೊಳಗೆ ಮಾಡಬೇಕು ಅಂತ ಒಂದು ಟೈಮ್ ಫ್ರೇಮ್ ಇಲ್ಲ ಅಂತಾರಲ್ಲ. ಏನಕ್ಕೆ ಇಲ್ಲಿವರೆಗೂ ಒಂದು ಬೇಸಿಕ್ ಸಿಂಪಲ್ ಕ್ವಶನ್ ನಾವು ಕೇಳ್ತಾ ಇರೋದು, ಇವತ್ತು ಕೇಳ್ತೇವೆ, ನೆನ್ನೆನೂ ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ನಾಗೇಂದ್ರ ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಯಾಕೆ ಇವರು ತೋರ್ಸಕ್ಕಾಗಿಲ್ಲ ಇಲ್ಲಿವರೆಗೂ? ಓಕೆ, 10 ತಿಂಗಳ ಭಾಗ ಅದು ಅಲ್ಲ, ಅದು ಕಶ್ಯಪ್ ಅವ್ರು ಕೇಳಿದಾಗ, ಕಾಂಗ್ರೆಸ್ ಅವ್ರು ಕೇಳಿದಾಗ ತೋರ್ಸಕ್ಕಾಗಲ್ಲ. ಅಲ್ಲ, 10 ತಿಂಗಳಾಯ್ತು, ಒಂದು ಇನ್ಫ್ಲುಯೆನ್ಸಸ್ ತೋರ್ಸಕ್ಕಾಗಿಲ್ಲ ನಾಗೇಂದ್ರ ವಿರುದ್ಧವಾಗಿ. ನಾಗೇಂದ್ರ ವಿರುದ್ಧವಾಗಿ ಒಂದು ಇನ್ಫ್ಲುಯೆನ್ಸ್ ತೋರಿಸಿಲ್ಲ ಅಂದ್ಮೇಲೆ ದಟ್ ಶೋಸ್ ನಮ್ಮ ಸರ್ಕಾರ ರಾಜ್ಯದ ನೋಡಿ ಅವರೇ ಹೆಡ್ ಮಾಡ್ತಾರೆ, ಅವರೇ ತೋರಿಸ್ತಾ ಇನ್ಫ್ಲುಯೆನ್ಸ್. ನೀವ್ಯಾಕೆ ಇನ್ಫ್ಲುಯೆನ್ಸ್ ಅಂತ ಅಂದ್ಕೊಂಡ್ಬಿಟ್ಟು ರಾಜೀನಾಮೆ ತಗೊಂಡ್ಬಿಡಿ. ಅವರೇ ಒಂದು ಹೆಡ್ ಮಾಡ್ತಿದ್ದ ಡಿಪಾರ್ಟ್ಮೆಂಟ್ ಒಂದು ಮಂತ್ರಿ ಆಗಿರೋದ್ರಿಂದ ನಾವು ಅಲ್ಲಿದ್ರೆ ಒಂದು ಎಂಕ್ವೈರಿ ಆಗೋವರೆಗೂ ನಾವು ಅಲ್ಲಿ ಇರಬಾರ್ದು ಅಂದ್ಬಿಟ್ಟು ಒಂದು ರಾಜೀನಾಮೆ ಕೊಟ್ಟು
ಇದು ಹಗರಣನೇ ಅಲ್ಲ, ಮೂಡ ಒಂದು ಹಗರಣನೇ ಅಲ್ಲ, ಮೂಡ ಒಂದು ಹಗರಣನೇ ಅಲ್ಲ, ಮೂಡ ಒಂದು ಹಗರಣನೇ ಅಲ್ಲ. ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಕೆಸರಿಸ್ತಾ ಇದ್ರಿ, ಅವಶ್ಯಕತೆ ಇರಲಿಲ್ಲ. ರಸ್ತೆಯಲ್ಲಿ ನಿಂತ್ಕೊಂಡು ಕೆಸರಿಸ್ತಾ ಇದ್ರಿ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ಈ ಒಂದು ಇಡಿ ರೇಡ್ಗೆ ಸಂಬಂಧಪಟ್ಟಂತೆ ಇಷ್ಟು ಶಾಸಕರ ಮೇಲೆ, ಸಂಸದರ ಮೇಲೆ ಇದೀಗ ದಾಳಿಯಾಗಿದೆ. ನೋಡೋಣ ಇಡಿ ಇಲ್ಲಿಂದ ಏನು ಹೊತ್ಕೊಂಡು ಬಂದು ಒಂದು ಚಾರ್ಜ್ ಶೀಟ್ ಅಂತ ಫೈಲ್ ಮಾಡುತ್ತೋ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.